ಕೇರಳದ ಗಡಿಯ ಓರ್ವ ಶಾಸಕನಾಗಿ ಕಳೆದ 8 ದಿನಗಳಿಂದ ನಾನು ಶಿರೂರಲ್ಲಿ ಇದ್ದೇನೆ. ನಿಮ್ಮ ಜೊತೆಯಲ್ಲಿ ಮಾತಾಡ್ತಾ ಇರ್ತೀನಿ. ನಾನು ಬರುವ ಸಂದರ್ಭದಲ್ಲಿ ಏನೋ ಒಂಥರ ಕರ್ನಾಟಕ ಅರ್ಜುನ್ ರವರನ್ನು ಹುಡುಕಲಿಕ್ಕೆ ಪ್ರಯತ್ನ ಮಾಡ್ತಾ ಇಲ್ಲ. ಎಲ್ಲ ಆರೋಪಗಳು ಚರ್ಚೆ ಆಗುವಂಥ ಒಂದು ಸಂದರ್ಭದಲ್ಲಿ ಕೇರಳದ ಓರ್ವ ಕನ್ನಡಿಗ ಎಂಬ ನೆಲೆಯಲ್ಲಿ ನಾನು ಇಲ್ಲಿಗೆ ಬಂದೆ, ಖುದ್ದಾಗಿ ಬಂದ ನಂತರ ನನ್ನಿಂದ ಆಗುವ ರೀತಿಯಲ್ಲಿ ಇಲ್ಲಿ ಪ್ರತಿಯೊಂದು ಪ್ರಯತ್ನವನ್ನು ಸಂಬಂಧಪಟ್ಟವರ ಗಮನಕ್ಕೆ ತರಲಿಕ್ಕೂ ನನಗೆ ಸಾಧ್ಯವಾಗಿದೆ. ಮುಖ್ಯಮಂತ್ರಿಗಳು ಬಂದ ಸಂದರ್ಭದಲ್ಲಿ ನಾನಿದ್ದೆ. ಕಲ್ಲಿಕೋಟೆಯ ಸಂಸದರು MK ರಾಘವನ್ ರವರಿದ್ದರು. ಮುಖ್ಯಮಂತ್ರಿಯವರು ಇಲ್ಲಿ ನಿಮ್ಮ ಅತಿಥಿ ಗೃಹದಲ್ಲಿ ಮಾತನಾಡುವ ಸಂದರ್ಭದಲ್ಲಿ ಅವ್ರ ಜೊತೆಯಲ್ಲಿ ಅರ್ಜುನ್ ರವರ ಬಗ್ಗೆ ಚರ್ಚೆ ಮಾಡಲಿಕ್ಕೂ ಕೂಡ ನಮ್ಮ ಮುಂದಿರೋ ವಿಷಯಗಳನ್ನು ಅವರ ಮುಂದಿಡಲಿಕ್ಕೂ ಕೂಡ ನಮಗೆ ಸಾಧ್ಯವಾಗಿದೆ. ಪ್ರತಿದಿನ ಬೆಳಗ್ಗೆ ಇವತ್ತೇನಾದರೂ ನಿರೀಕ್ಷೆ ಇರಬೇಕಂತ ನಾನು ಹೋಗ್ತಾ ಇದ್ದೀನಿ. ಮರಳಿ ಬರುವಾಗ ನಿರಾಶೆಯಿಂದ ಹಿಂತಿರುಗಿ ಬರ್ತಾ ಇದ್ದೀನಿ. ಅದರ ಎಡೆಯಲ್ಲಿ ಇಂದ್ರಬಾಲನ್ ರವರ ನೇತೃತ್ವದಲ್ಲಿ ಕಾಂಟ್ಯಾಕ್ಟ್ ಪಾಯಿಂಟ್ 1, 2, 3, 4 ನಿನ್ನೆ 4 ಟ್ರಕ್ ಸಿಕ್ಕಿದೆ ಅಂತ ಹೇಳಿದ್ದು ನಮಗೆಲ್ಲ ಅದನ್ನು ನಾವು ಖಾತ್ರಿಪಡಿಸೋ ಕಾರಣ ಅಂತ ಹೇಳಿದರೆ ಕರ್ನಾಟಕದ ಸಚಿವರ ಎಕ್ಸೆಲ್ ಹೇಳಿದರು. ಏನಂತ ಹೇಳಿದರೆ ಟ್ರಕ್ ಸಿಕ್ಕಿದೆ ಅಂತ. ನಿಜಕ್ಕೂ ಇಷ್ಟ ತನಕ ಟ್ರಕ್ ಸಿಕ್ಕಿದೆ ಅಂತ ಹೇಳ್ತಾರೆ. ಅದರ ನಂತರ ಅದರ ಬಳಿಗೆ ಹೋಗಲಿಕ್ಕೆ ಗಂಗಾವಳಿಯ ನೀರಿನ ಸ್ಪೀಡಿಂದ ಸಾಧ್ಯವಾಗ್ತಾ ಇಲ್ಲ ಎಂಬುದು ನಮಗೆಲ್ಲ ಗೋಚರವಾದ ಒಂದು ವಿಷಯ. ನೇವಿಯವರಿದ್ದಾರೆ, ಸೈನಿಕ ತಂಡ ಇದ್ದಾರೆ, SDRF ಇದ್ದಾರೆ, NDRF ಇದ್ದಾರೆ, ಎಲ್ಲರೂ ಕೆಲಸ ಮಾಡ್ತಾ ಇದ್ದಾರೆ. ಟ್ರಕ್ ನಂತರ ಕಳೆದ 2 ದಿನಗಳಲ್ಲಿ ನಾವೆಲ್ಲ ಕೇರಳೀಯರು ಕಾಯ್ತಾ ಇರೋ ಅರ್ಜುನ್ ಮಾತ್ರವಲ್ಲ, ಜಗನ್ನಾಥ್ ಮತ್ತು ಲೋಕೇಶ್ ನಮ್ಮ ಕರ್ನಾಟಕದ ಇಬ್ಬರು ಈ ಪ್ರದೇಶದವರಿದ್ದಾರೆ. ಆದರೆ ಒಂದಂತ ಹೇಳ್ತಾ ಇದ್ದೀನಿ, ಇವತ್ತು ಕೇರಳದ 2 ಮಂತ್ರಿಗಳು ಬಂದಿದ್ದಾರೆ. ನಮ್ಮ ಲೋಕೋಪಯೋಗಿ ಇಲಾಖೆ ಸಚಿವರಾದ ರಿಯಾಜ್ ಮತ್ತು ಅರಣ್ಯ ಇಲಾಖೆ ಸಚಿವರಾದ AK ಶಶೀಂದ್ರನ್ ಬಂದಿದ್ದಾರೆ. ನಿನ್ನೆ ಜಿಲ್ಲಾಡಳಿತದವರ ನೇತೃತ್ವದಲ್ಲಿ ಒಂದು ಮೀಟಿಂಗ್ ಆಯಿತು. ಇವತ್ತು ಪುನಃ ಮೀಟಿಂಗ್ ಆಯಿತು. ಇವತ್ತು ವಿಸಿಟ್ ಮಾಡಿದ್ದೇವೆ. ಈಗೊಂದು ಟಗ್ ಬೋಟ್ ಮತ್ತು ಉಡುಪಿ ಮಲ್ಪೆಯ ಅನುಭವಸ್ಥರಾದ ಮತ್ಸ್ಯ ಕಾರ್ಮಿಕರು ಅವರಿಂದ ಮುಳುಗಿ ಈ ಒಂದು ಬೋಟಿನ ಹತ್ರ ಹೋಗುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಮುಳುಗು ತಜ್ಞರು. ಆವಾಗಲೂ ಒಂದು ಪ್ರಶ್ನೆ ಇದೆ. ಏನಂತ ಹೇಳಿದರೆ ಅರ್ಜುನ್ ಅದರೊಳಗಡೆ ಇದ್ದಾರೋ ಅಂತ ಕೇಳಿದರೆ ಲಿಖಿತವಾಗಿ ಯಾರಿಗೂ ಕೂಡ ಇದ್ದಾರೆ ಅಂತ ಹೇಳಲಿಕ್ಕೆ ಇಷ್ಟೋ ತನಕ ಸಾಧ್ಯವಾಗಲಿಲ್ಲ. ನೂರಾರು ಪ್ರಶ್ನೆಗಳು 12 ದಿನ ದಾಟಿದ್ರೂ ಕೂಡ ಆಚೆ ಈಚೆ ಓಡಾಡ್ತಾ ಇದೆ. ಆದರೆ ಒಂದಂತ ಹೇಳ್ತಾ ಇದ್ದೀನಿ, ಯಾಕಂತ ಹೇಳಿದರೆ ಕೇರಳದಾದ್ಯಂತ ಈಗ ಕೇರಳದ ಜನರಲ್ಲಿ 3,60,00,000 ಮಂದಿಯಲ್ಲಿ ಬೇರೆ ಯಾವುದೇ ಚರ್ಚೆ ಇಲ್ಲ. ಅರ್ಜುನ್ ಅಂತ ಹೇಳುವಾಗ ಅವರ ಮಗನಾಗಿದ್ದಾನೆ, ಅಣ್ಣನಾಗಿ ತಮ್ಮನ ಆ ರೀತಿಯಲ್ಲೊಂದು ಪ್ರಾರ್ಥನಾ ಪೂರ್ವ ಕೇರಳದವರು ಕುಳಿತುಕೊಂಡಿದ್ದಾರೆ. ನಿಮಗೂ ಕನ್ನಡ ಮಾಧ್ಯಮ ಮಿತ್ರರಿಗೆ ತುಂಬ ಈ ಸಂದರ್ಭದಲ್ಲಿ ನಾನು ಕೃತಜ್ಞತೆ ಹೇಳ್ತಾ ಇದ್ದೀನಿ. ಯಾಕಂತ ಹೇಳಿದರೆ ರಭಸದ ಮಳೆ ಈ ಒಂದು ಸಂದರ್ಭದಲ್ಲಿ ನೀವೆಲ್ಲ ಮಾಡಿದ ನಿಮ್ಮ ಒಂದು ಶ್ಲಾಘನೀಯ ಕೆಲಸವನ್ನು ಕೂಡ ಬಹಳ ನಾನು ಹೃದಯದ ಅಂತರಗಳನ್ನು ಅಭಿನಂದಿಸ್ತಾ ಇದ್ದೇನೆ. ಈಗ ಇವತ್ತು ಈ ಟಗ್ ಬೋಟ್ ಮತ್ತು ಈ ಮುಳುಗು ತಜ್ಞರ ಮುಳುಗುವಿಕೆಯಿಂದ ಏನಾದರೂ ಒಂದು ಫಲಿತಾಂಶ ಬರ್ಬೋದು ಎಂಬ ಒಂದು ನಿರೀಕ್ಷೆ ಇಟ್ಕೊಂಡಿದ್ದೇವೆ. ಸ್ವಲ್ಪ ತನಕ ಎಲ್ಲ ದಿನ ಕಾದ ಥರ ನಮಗೆ ಕಾಯುವ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.